ಹೌದು, ಇತ್ತೀಚಿನ ದಿನಗಳಲ್ಲಿ ತುಂಬಾ ತಲೆ ಸುತ್ತೋದಾಗಿರ್ಲಿ ಅಥವಾ ಸ್ವಲ್ಪ ಕೆಲಸ ಮಾಡಿದ್ರೆ ನಿಮ್ಗೆ ಟಯರ್ಡ್ ಆಗೋದಾಗಿರ್ಲಿ ಅಥವಾ ಆಗಾಗ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ಈ ಕೈ ಕಾಲಲ್ಲಿ ಸುಳಿವು ಕಾಣಿಸ್ಕೊಳ್ತಾ ಇರುತ್ತೆ. ಯಾಕಪ್ಪ ಅಂತಂದ್ರೆ ಇದಕ್ಕೆಲ್ಲ ಮೇನ್ ಕಾರಣ ಬಂದ್ಬಿಟ್ಟು ಈ ವಿಟಮಿನ್ ಬಿ12 ಡೆಫಿಷಿಯನ್ಸಿಯಿಂದ. ಸೊ ಇದೇನಾದ್ರೂ ನಮ್ಮ ಬಾಡಿಯಲ್ಲಿ ಕಡಿಮೆ ಆದ್ರೆ ಇವೆಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇರ್ತವೆ. ಸೊ ಹಾಗಾಗಿ ನಾನು ವಿಟಮಿನ್ ಬಿ12 ಡೆಫಿಷಿಯನ್ಸಿ ರೀಸನ್ಸ್ ಮತ್ತೆ ಸಿಂಪ್ಟಮ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಈ ವಿಟಮಿನ್ ಬಿ12 ಡೆಫಿಷಿಯನ್ಸಿ ಅಂದ್ರೆ ಏನು? ಸೊ ಇದೊಂದು ಇಂಪಾರ್ಟೆಂಟ್ ವಿಟಮಿನ್ ನಮ್ಮ ಬಾಡಿಲಿ. ಇದು ಏನಕ್ಕೆ ಉಪಯುಕ್ತ ಅಂತಂದ್ರೆ ಈ ರಕ್ತ ಕಣಗಳನ್ನ ನಿರ್ಮಾಣ ಮಾಡಲಿಕ್ಕೆ, ನರಗಳ ಆರೋಗ್ಯಕ್ಕೆ ಮತ್ತೆ ಈ ಮೆದುಳಿನ ಕಾರ್ಯಕ್ಕೆ ಅತ್ಯಂತ ಅಗತ್ಯ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅದೇ ಏನಾದರೂ ನಮ್ಮ ಬಾಡಿಲಿ ಕಡಿಮೆ ಆದರೆ ಸೊ ಹಲವಾರು ಪಾರ್ಟ್ಸ್ಗಳಿಗೆ ನಮ್ಮ ದೇಹದಲ್ಲಿ ತೊಂದರೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ನೋಡ್ಕೊಬೇಕು ಅಂದ್ರೆ ಚೆನ್ನಾಗಿ ತಿನ್ಬೇಕು. ಈ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಈ ವಿಟಮಿನ್ ಬಿ12 ರೆಡ್ಯೂಸ್ ಆಗ್ಲಿಕ್ಕೆ ಮೇನ್ ಇಂಪಾರ್ಟೆಂಟ್ ಯಾವ ಫುಡ್ಗಳಲ್ಲಿ ವಿಟಮಿನ್ ಬಿ12 ಜಾಸ್ತಿ ಇರುತ್ತೆ ಅಂತಂದ್ರೆ ಎಗ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಈ ಮೊಟ್ಟೆ ಆಗಿರ್ಬೋದು. ಸೊ ಇಂತಹ ಆಹಾರಗಳಲ್ಲಿ ಈ ವಿಟಮಿನ್ ಬಿ12 ಅನ್ನೋದು ಹೆಚ್ಚಾಗಿರುತ್ತೆ. ಸೊ ಆದ್ದರಿಂದ ಫುಲ್ ವೆಜಿಟೇರಿಯನ್ ಪೀಪಲ್ಸ್ಗೆ ವಿಟಮಿನ್ ಬಿ12 ಡೆಫಿಷಿಯನ್ಸಿ ಕಾಣಬಹುದು. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಈ ಡೈಜೆಷನ್ ಪ್ರಾಬ್ಲಮ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಂದ್ರೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಲ್ಸರ್ ಆಗಿರ್ಬೋದು, ಈ ಅಸಿಡಿಟಿ ಆಗಿರ್ಬೋದು, ಪ್ಲಸ್ ಇಂಟೆಸ್ಟೈನಲ್ ಡಿಸೀಸ್, ಈ ತರದ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಇದ್ದಾಗ ಸೊ ಇದಕ್ಕೆ ವಿಟಮಿನ್ ಬಿ12 ಅನ್ನು ಸರಿಯಾಗಿ ಕಾಪಾಡಿಕೊಳ್ಳಕ್ಕೆ ಆಗೋದಿಲ್ಲ. ಇಂತಹ ಸಮಯದಲ್ಲಿ ಈ ವಿಟಮಿನ್ ಬಿ12 ಡೆಫಿಷಿಯನ್ಸಿ ಆಗ್ಲಿಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಥರ್ಡ್ ರೀಸನ್ ಬಂದ್ಬಿಟ್ಟು ಇದು ವೆರಿ ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ. ಸೊ ನೀವು ಲಾಂಗ್ ಟರ್ಮ್ ಮೆಡಿಸಿನ್ಸ್ ತಗೊಂತಿರ್ತೀರ. ಫಾರ್ ಎಕ್ಸಾಂಪಲ್ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆತಂದ್ರೆ ಗ್ಯಾಸ್ಟ್ರಿಕ್ ಮಾತ್ರ ತಗೊಂತೀರಾ ಅಫ್ಕೋರ್ಸ್. ಮತ್ತೆ ಈ ಡಯಾಬಿಟಿಸ್ ನೀವು ನಾರ್ಮಲ್ ಆಗಿ ಕಂಟ್ರೋಲ್ ಮಾಡ್ಕೊಬೋದು. ಬಟ್ ಅವಾಗ ಏನಾಗುತ್ತೆ, ನೀವು ನೆಗ್ಲೆಕ್ಟ್ ಮಾಡಿಬಿಟ್ಟು ಲಾಂಗ್ ಟರ್ಮ್ ಡಯಾಬಿಟಿಕ್ ಮೆಡಿಸಿನ್ಸ್ ತಗೊಳಕ್ಕೆ ನೀವು ಯೂಸ್ ಮಾಡ್ತೀರಾ. ಇಂತಹ ಸಮಸ್ಯೆಯಲ್ಲೂ ಸಮೇತ ಈ ವಿಟಮಿನ್ 12 ಡೆಫಿಷಿಯನ್ಸಿ ಆಗ್ಲಿಕ್ಕೆ ಕಾರಣನೂ ವೀಕ್ಷಕರೇ. ಫೋರ್ತ್ ಒನ್ ಏಜ್ ರಿಲೇಟೆಡ್. ಅಂದ್ರೆ ಈ 40 to 50 ಏಜ್ ಅಲ್ಲಿ ವಿಟಮಿನ್ ಅಬ್ಸರ್ಪ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರ ಎಫೆಕ್ಟ್ ಏನಾಗುತ್ತೆ, ಈ ವಿಟಮಿನ್ ಬಿ12 ಡೆಫಿಷಿಯನ್ಸಿ ನಾರ್ಮಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಇದೊಂದು ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಸೊ ಫಿಫ್ತ್ ಒನ್, ಪ್ರೆಗ್ನೆಂಟ್ ವುಮೆನ್ ಮತ್ತು ಈ ಬ್ರೆಸ್ಟ್ ಫೀಡಿಂಗ್ ಈ ಟೈಮಲ್ಲಿ ಏನಾಗುತ್ತೆ, ವಿಟಮಿನ್ ರಿಕ್ವೈರ್ಮೆಂಟು ನಮ್ಮ ದೇಹಕ್ಕೆ ಹೆಚ್ಚಾಗಿರುತ್ತೆ. ನೀವೇನಾದರೂ ಸರಿಯಾದ ಫುಡ್ ತಗೊಳ್ಳಿಲ್ಲ ಅಂದ್ರೆ ಈ ವಿಟಮಿನ್ ಬಿ12 ಡೆಫಿಷಿಯನ್ಸಿ ಆಗ್ಲಿಕ್ಕೂ ಕಾರಣನೂ ಆಗುತ್ತೆ. ಸೊ ಇಷ್ಟೆಲ್ಲ ನೀವು ಕಾರಣಗಳು ತಿಳ್ಕೊಂಡ್ರಿ. ಇವೆಲ್ಲ ಕಾರಣಗಳಿದ್ದಾಗ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಫಸ್ಟ್ ಸಿಂಪ್ಟಮ್ ಬಂದ್ಬಿಟ್ಟು ನೀವು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಸಾಕು, ಏನಪ್ಪ ನಾನು ಎಷ್ಟು ಕೆಲಸ ಮಾಡಿಬಿಟ್ಟೆ ಅನ್ನೋ ಫೀಲಿಂಗ್ ಥರ ನಿಮಗೆ ಹೆವಿ ಟಯರ್ಡ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಮೇನ್ ಕಾರಣ ವಿಟಮಿನ್ ಬಿ12 ಡೆಫಿಷಿಯನ್ಸಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಕೈ ಕಾಲಲ್ಲಿ ಸುಳಿವು ಆಗೋದು, ಅಂದರೆ ಲೈಕ್ ಟಿಂಗ್ಲಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ನಿಮಗೆ. ಸೊ ಈ ರೀತಿ ಆಗಲಿಕ್ಕೆ ಈ ನರಗಳಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಹಾಗಾಗಿ ಈ ವಿಟಮಿನ್ ಬಿ12 ಡೆಫಿಷಿಯನ್ಸಿ ಆದಾಗ ನಿಮಗೆ ಈ ರೀತಿ ಲಕ್ಷಣನ ನೀವು ಕಾಣಿಸ್ಕೊಳ್ಳುತ್ತೆ ನಿಮ್ಮ ಬಾಡಿಲಿ. ಥರ್ಡ್ ಒನ್ ಬಂದ್ಬಿಟ್ಟು ತಲೆ ಸುತ್ತೋದು. ಸೊ ನೀವು ಸಡನ್ ಆಗಿ ಎದ್ದು ನಿಂತಾಗ, ಲಾಂಗ್ ಟರ್ಮ್ ಆಗಿ ನಿಂತಾಗ, ಈ ಕುತ್ಕೊಂಡು ಎದ್ದು ನಿಂತಾಗ ಈ ತಲೆ ಅನ್ನೋದು ಸುತ್ತಾ ಇರುತ್ತೆ. ಸೊ ಇದೊಂದು ಥರ್ಡ್ ಸಿಂಪ್ಟಮ್ ವೀಕ್ಷಕರೇ. ಫೋರ್ತ್ ಒನ್ ಬಂದ್ಬಿಟ್ಟು ನೆನಪಿನ ಶಕ್ತಿ ಕಡಿಮೆ ಆಗೋದು. ನೀವು ಇಲ್ಲೇ ಎಲ್ಲೋ ವಸ್ತು ಇಟ್ಟಿರ್ತೀರ, ನಿಮ್ಗೆ ಕಾಣೋದೇ ಇಲ್ಲ, ಲೈಕ್ ನಾನು ಎಲ್ಲೋ ಇಟ್ಟಿದ್ದೀನಿ ಅಂತ ಮರ್ತು ಬಿಡೋದು. ಫಿಫ್ತ್ ಒನ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ಎಲ್ಲ ಎಲ್ಲೋ ಆಗೋದಾಗಿರ್ಲಿ ಅಥವಾ ಪೇಲ್ ಆಗೋದಾಗಿರ್ಲಿ ಅಥವಾ ಈ ವೈಟ್ ಕಲರ್ ಆಗೋದಾಗಿರ್ಲಿ ಆಗ್ತಾ ಇರುತ್ತೆ. ಲೈಕ್ ಫೇಸ್ ಎಲ್ಲ ಪೇಲ್ ಆಗ್ತಾ ಇರುತ್ತೆ. ಮತ್ತೆ ಈ ಐ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಕಾಣಿಸ್ತಾ ಇರುತ್ತೆ. ಇದೊಂದು ಫಿಫ್ತ್ ಒನ್ ಸಿಂಪ್ಟಮ್ ಅಂತಾನೆ ಹೇಳ್ಬೋದು. ಸಿಕ್ಸ್ತ್ ಒನ್, ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ನಿಮಗೆ ಈ ಉಸಿರಾಟ ಆಡ್ಲಿಕ್ಕೂ ಸಮೇತ ಕಷ್ಟ ಆಗ್ತಿರುತ್ತೆ. ಇದು ಅನೇಮಿಯಾ ಜೊತೆಗೆ ರಿಲೇಟ್ ಇರುತ್ತೆ ವೀಕ್ಷಕರೇ. ಸೊ ಈ ಲಕ್ಷಣಗಳು ನಿಮ್ಮಲ್ಲಿ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಬ್ಲಡ್ ಟೆಸ್ಟ್, ಅದರಲ್ಲೇ ನೀವು ವಿಟಮಿನ್ ಬಿ12 ಲೆವೆಲ್ನ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಶನ್ ಮಾತ್ರ ತಗೊಳಕ್ ಹೋಗ್ಬೇಡಿ. ಏನೋ ರೀಸನ್ ಇರುತ್ತೆ, ನೀವೇನೋ ಮಾತ್ರೆ ತಗೊಂಡು ಅದಕ್ಕೆ ದೊಡ್ಡ ಸಮಸ್ಯೆನೇ ಎದುರಿಸಕ್ಕೆ ಹೋಗ್ಬೇಡಿ, ಆಯ್ತಾ? ನಮ್ಮ ಬಾಡಿಲಿ ಈ ವಿಟಮಿನ್ ಬಿ12 ಡೆಫಿಷಿಯನ್ಸಿ ಆಗಬಾರ್ದು ಅಂತಂದರೆ ನಾವು ಮೇನ್ ಆಗಿ ಈ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಚಿಕನ್ನು, ಈ ಫೋರ್ಟಿಫೈಡ್ ಸೀರಿಯಲ್ಸ್ನ ತಿನ್ನಬೇಕಾಗುತ್ತೆ. ಸೊ ವೆಜಿಟೇರಿಯನ್ಸ್ ಇದ್ದವ್ರು ಏನು ಮಾಡಬೇಕು, ಮಿಲ್ಕ್ ಪ್ರಾಡಕ್ಟ್ಸ್ನ ನೀವು ಡೈಲಿ ಯೂಸ್ ಮಾಡ್ತಾ ಹೋಗಬೇಕು. ತಾನಾಗಿ ನಿಮ್ಮ ಬಿ12 ಲೆವೆಲ್ ನಿಮ್ಮ ಬಾಡಿಲಿ
ನಾರ್ಮಲ್ ಆಗಿ ಬರುತ್ತೆ. ಲಾಸ್ಟ್ ಕನ್ಕ್ಲೂಷನ್ಗೆ ಬರೋಣ. ಸೊ ನಿಮ್ಗೆ ಏನಾದ್ರೂ ಇದೇ ರೀತಿ ಈ ಗಿಡ್ಡಿನೆಸ್ ಅಂದ್ರೆ ಈ ತಲೆ ಸುತ್ತದಾಗಿರ್ಲಿ, ಈ ವೀಕ್ನೆಸ್ ಆಗಿರ್ಲಿ, ಅಥವಾ ಈ ಕೈ ಕಾಲಲ್ಲೂ ಸಿಳುವ ಇರೋದಂಥದ್ದು ಇದೇ ಏನಾದ್ರೂ ಕಂಟಿನ್ಯೂ ಇತ್ತುಪ್ಪ ಅಂತಂದ್ರೆ ಸೊ ವಿಟಮಿನ್ B12 ಸಮಸ್ಯೆ ಬೇಗ ಪತ್ತೆ ಆಗುತ್ತೆ. ಅದಕ್ಕೆ ನೀವು ಸರಿಯಾದ ಟ್ರೀಟ್ಮೆಂಟ್ ತಗೊಬೋದು. ನೀವು ಡಾಕ್ಟರ್ನ ಲಾಸ್ಟ್ಗೆ ಕನ್ಸಲ್ಟ್ ಮಾಡ್ಬೋದು. ಸೊ ಆರೋಗ್ಯ ಇದ್ರೆ ಭಾಗ್ಯ ಅಲ್ವಾ. ಆದಷ್ಟು ಬೇಗ ನಿಮ್ಮಲ್ಲಿ ಏನೇ ಲಕ್ಷಣಗಳು ಅಥವಾ ಏನೇ ಸಮಸ್ಯೆ ಇದ್ರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ ವೀಕ್ಷಕರೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ನಿಮಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಆಯಿತಾ. ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಈ ಅಸಿಡಿಟಿ ಪ್ರಾಬ್ಲಮ್, ಈ ಡಯಾಬಿಟಿಸ್ ಏನಾದರೂ ನಿಮಗೆ ತೊಂದರೆ ಇತ್ತಂದರೆ ಸೊ ಅದ್ರ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಬನ್ನಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.